ನನ್ನ ಮೇಕಪ್ ಐಟಮ್ಸ್. ಮಹಾರಾಷ್ಟ್ರದಲ್ಲಿ ತಂದಿದ್ದು ಚಿಕ್ಕ ಸನ್ಫ್ಲವರ್. ನೈಸ್ ನೈಸ್ ನೈಸ್. ಭಾಗ ಎರಡು ಕಂಪ್ಲೀಟ್ ಆಗಿದ್ದಾವೆ ಆ್ಯಕ್ಚುಲಿ. ಹಾಯ್ ನಮಸ್ತೆ ಎಲ್ರಿಗೂ. ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನೆಲ್. ಬೆಳಗ್ಗೆ ರೋಹಿಗೆ ದೋಸೆ ಹಾಕ್ಕೊಟ್ಟೆ. ಅವನು ದೋಸೆ ತಿಂದು ಸ್ಕೂಲಿಗೆ ಹೋದ. ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಸೊ ಈ ರೀತಿ ಸಿಂಪಲ್ಲಾಗಿ ಆದಮೇಲೆ ನಾನು ಟಿಫನ್ ಮಾಡೋಣ ಅಂತ ಹೇಳಿ ದೋಸೆನ ಹಾಕ್ಕೋತಾ ಇದ್ದೆ. ಸೊ ದೋಸೆ ಈ ರೀತಿ ಗಟ್ಟಿಯಾಗಿರಬೇಕು, ತುಂಬ ನೀರಿರಬಾರ್ದು. ನಾನು ನಿನ್ನೆ ಹಿಟ್ಟು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆ ಹಿಟ್ಟು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಅನ್ನನ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ತುಂಬ ಸಾಫ್ಟ್ ಆಗುತ್ತೆ ದೋಸೆ. ಹಾಗೆ ಒಳ್ಳೆ ಕಲರ್ ಬರುತ್ತೆ ದೋಸೆ. ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ. ನೋಡಿ. ನಾನು ನಾರ್ಮಲಿ 2 ದೋಸೆ ತಿನ್ನೋದು, ಬಟ್ ಹೆಂಗಾರ ಮಾಡಿ 3 ತಿನ್ನಲೇಬೇಕು ಅಂತ 3 ಹಾಕ್ಕೊಂಡಿದ್ದೀನಿ. ಸೊ ಚಟ್ನಿ ಜೊತೆ ತಿಂದೆ. ಸ್ವಲ್ಪ ಓದಿಕೊಂಡು ಬ್ರೇಕ್ ತಗೊಂಡಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಟೊಮೊಟೊ ನೋಡಿ. ಇದು ಗಿಡ ಹಿಂಗೆ ಕೂರೋದೇ ಇಲ್ಲ, ಬರೀ ಬಾಗುತ್ತೆ. ಇದು ಬದನೆಕಾಯಿ. ಇದೇನಿಲ್ಲ, ಈಗ ಸ್ವಲ್ಪ ಸೈನ್ಸ್ ಓದ್ಕೊಂಡೆ, ಅದನ್ನೇ ಸ್ವಲ್ಪ ನೆನ್ಪಿಡೋಣ ಅಂತ ತರ್ಕೊಂಡಿದ್ದೆ ಅಷ್ಟೇ. ಇದು ನೋಡಿ, ಇದರಲ್ಲಿ ಆಗಿದೆ. ನೀ ನಂಗೆ ಅಲ್ಲ. ಚೆನ್ನಾಗಿದೆ. ಇದೆಲ್ಲ ನಾನು ತಿಂದಿಲ್ಲ, ಇರುವೆ ತಿಂದಿದ್ದಾವೆ. ಸೊ ಇದು ಇನ್ನೂ ಚೆನ್ನಾಗಾಗಿದೆ. ನೈಸ್ ಅಲ್ಲ. ಸೂಪರ್ ಸೂಪರ್. ನಂದು 2 ದಿನ ಹೋಗಲಿ ಹರಿತೀನಿ. ಸೊ ಇಲ್ಲೂ ಟೊಮೊಟೊ ಆಗಿದ್ದಾವೆ. ಇದು ಚಿಕ್ಕ ಸನ್ಫ್ಲವರ್. ನೈಸ್ 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 ನೈಸ್. ಇಲ್ಲಿ ನೋಡಿ, ಇದು ಇನ್ನೊಂಚೂರು ದೊಡ್ಡದಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ಇದೊಂದು ಆಗಿದೆ, ಪಕ್ಕದಲ್ಲಿ ಇದೊಂದು ಆಗ್ತಾ ಇದೆ. ಸೊ ಎಷ್ಟು ಚೆಂದ ಇದೆ ನೋಡಿ. ಈಗ ತಾನೇ ಸೈನ್ಸ್ ಓದ್ಕೊಂಡೆ, ಸ್ವಲ್ಪ ಬ್ರೇಕ್ ತಗೋಣ ಅಂತ ವಿಡಿಯೋ ಮಾಡ್ತೀನಿ. ನಾವು ಕಂಟಿನ್ಯೂ ಆಗಿ ಓದಿದ್ರೆ ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ. ಸೊ ನಾವು ಗ್ಯಾಪಲ್ಲಿ ಏನಾದರೂ ತಿಂತಾ ಇರಬೇಕು, ಆಗಾಗ ಬ್ರೇಕ್ ತಗೊಳ್ತಾನೆ ಇರಬೇಕು. ಮೈಂಡ್ ರಿಲೀಫ್ ಆಗುತ್ತೆ. ಸೊ ಏನಾದರೂ ಚಾಕ್ಲೇಟ್ಸು ತಿಂತಾನೆ ಇರಬೇಕು.
ನನ್ನ ಮೇಕಪ್ ಐಟಮ್ಸು ನೀವು ಓದಿದ್ದು ಸ್ಟ್ರೆಸ್ ಇಲ್ಲದೇ ನೀವು ಓದಿದ್ರೆ ನೀವು ಓದಿದ್ದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಇದು ಹಾಗಾಗಿ ನೋಡಿ ಸೈಕಲ್ಲು 2020ರಲ್ಲಿ ಮೈಸೂರಲ್ಲಿ ತಂದಿದ್ದೆ. ನನಗೆ ಓದೋದ್ರಲ್ಲಿ ಯಾವುದೇ ರೂಲ್ಸ್ ಇಲ್ಲ, ಹಿಂಗೆ ಕೂಡಬೇಕು ಹಾಗೆ ಅಂಥ ಟೈಮಲ್ಲೇ ಓದಬೇಕು, ಬೆಳಗ್ಗೆನೇ ಓದಬೇಕು ಅಂತ ಏನಿಲ್ಲ. ಸೊ ನನಗೆ ಹೆಂಗೆ ಕಂಫರ್ಟಬಲೋ ಹಾಗೆ ಓದ್ತಾ ಇರ್ತೀನಿ ನಾನು. ಸೊ ತುಂಬ ಅವರ್ ಓದಿದೆ ಇವತ್ತು. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಸ್ವಲ್ಪ ಹೊತ್ತು ಆದಮೇಲೆ ಈಗ ಮೊನ್ನೆಯಿಂದ ಓದ್ತಾ ಇದ್ನಲ್ಲ, ಎರಡು ಬುಕ್ಸು ಕಂಪ್ಲೀಟ್ ಆಗಿದ್ದಾವೆ ಇವತ್ತು. ಭಾಗ 1 ಭಾಗ 2 ಎರಡು ಕಂಪ್ಲೀಟ್ ಆಗಿದ್ದಾವೆ. ಆ್ಯಕ್ಚುಲಿ ನಾನು ಮುಂಚೆನೇ ಓದಿದ್ದೆ, ಇವಾಗ ಇದು ರಿವಿಷನ್ ಮಾಡ್ತಾ ಇರೋದು. ಈಗ 9th ಸ್ಟ್ಯಾಂಡರ್ಡ್ ರಿವರ್ಸ್ ಓದ್ತೀನಿ. ಫಸ್ಟು 6th ಓದ್ಕೊಂಡು ಬಂದಿದ್ದೆ, ಈಗ ರಿವರ್ಸ್ ಓದ್ತೀನಿ. ಅಂತೂ 10th ಮುಗಿದು 9th ತಿಳ್ಕೊಬೇಕೀಗ. ಥ್ಯಾಂಕ್ ಯು, ಬಾಯ್. ಡಾನ್ 9ನೇ ಕ್ಲಾಸ್ದು ಭಾಗ ಬಂದು ಇದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಇವು ಓದಿರೋದ್ರಿಂದ ಏನು ಹೆಚ್ಚು ಸಮಯ ತಗೊಳ್ಳಲ್ಲ, ಜಸ್ಟ್ ರಿವಿಷನ್ಗೆ. ಮಾಡಿಬಿಟ್ಟಿನಲ್ಲ, ಏನು ಮಾಡಿವ? ಹೆಂಗೆ ಮಾಡಿದೆ ಅದು? ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ ತಡಿ. ಬಂದೆ. ಬೇಡ ಅದೇನಕ್ಕೆ, ಅದೇನು ಆಟ ಆಡೋದ? ಏನದು? ಏರೋಪ್ಲೇನ್. ಇವಾಗ ಈ ಏರೋಪ್ಲೇನಲ್ಲೇ ಆಟ ಆಡು. ರಿಯಲ್ ಏರೋಪ್ಲೇನಲ್ಲಿ ಯಾವಾಗ ಹೋಗೋದು? ಯಾವಾಗ ಹೋಗ್ಬೇಕಂದ್ರೆ ಇಂಗ್ಲೀಷ್ ಕಲಿ ಫಸ್ಟ್, ಅವಾಗ ಹೋಗೋಣ. ಇಂಗ್ಲೀಷಿಗೆ ಅದಕ್ಕೇನು ಸಂಬಂಧ? ಇಂಗ್ಲೀಷ್ ಎದಕ್ಕಂದ್ರೆ ಯಾರನ್ನ ಇಂಗ್ಲೀಷ್ ಮಾತಾಡ್ತಾರಲ್ಲ ಅರ್ಥ ಆಗಲ್ಲ ನಿನಗೆ. ನನಗೆ ಬರಲ್ವಾ ಇಂಗ್ಲೀಷ್? ಬರಕಲ್ಲ. ಓ ಮೈ ಗಾಡ್, ರಿಯಲಿ? ಆಯ್ತು. ದುಡ್ಡೇನು ಬೇಡವಾ ಏರೋಪ್ಲೇನ್ಗೆ ಹೋಗೋಕ್ಕೆ? ದುಡ್ಡಾ? ಬೇಡ. ಸುಬ್ಬ ದುಡ್ಡಿರ್ಬೇಕು. ಎಷ್ಟು ಗಂಟೆಗೆ ತಾವು ಮಲ್ಗೋದು? ಜಗ್ಗಿ ಲೇಟ್. ಎಷ್ಟು ಗಂಟೆಗೆ? ಲೇಟ್. ಲೇಟಾ? ಯಾವಾಗ ಮಕ್ಕಂತೀನಿ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಗಂಟೆ ಮಕ್ಕಂತಲ್ಲ ಅಂತ ಕೇಳಿ. ನಾವು ಇದನ್ನು ಓದಬೇಕು ಅಂತ ತೆಗೆದಿದ್ದೀನಿ. ನೋಡಿ ಗೈಸ್, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಥ್ಯಾಂಕ್ ಯು ಹೆಂಗ್ ಗೊತ್ತೈತಿ? ಬಿಡು. ಹೋಯ್ತು. ಇಲ್ಲ ಅಪ್ಪು, ಹಿಂಗೆ ಎಂದೈತೆ ನೋಡೋದೇ. ಎಲ್ಲಿ? ವಾವ್, ಸೂಪರ್, ನೈಸ್. ಕಮೆಂಟ್ ಮಾಡಿ. ಹಂಗೆ ಏನಂತ ಕಮೆಂಟ್ ಮಾಡಬೇಕು? ರೋಯಿ ಸೂಪರ್ ಅನ್ಬೇಕಾ? ಏನು ರೋಯಿ ಏರೋಪ್ಲೇನ್ ಸೂಪರ್ ಅನ್ಬೇಕಾ? ಏರೋಪ್ಲೇನ್ ಸೂಪರ್. ಓಕೆ, ಅದು ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ನಾಳೆ ಹೇಳ್ಕೊಡು. ಓಕೆ, ಬಾಯ್. ಟಾಟಾ. ಬಾಯ್. ಇನ್ನೊಂದು ವಿಡಿಯೋ ಸಿಗ್ತೀವಿ ನಾವು. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನು ಮಾಡಬೇಕು? ಕಮೆಂಟ್ ಮಾಡಿ. ಬಾಯ್. ಟಾಟಾ. ಸಿ ಯು. ಗುಡ್ ನೈಟ್. ಆಮೇಲೆ ಸಿಗ್ತೀವಿ 11 ಗಂಟೆಗೆ. ನಾಳೆ ಸಿಗ್ತೀವಿ. 11 ಗಂಟೆಗೆಲ್ಲ ಅದೇ ನಾಳೆ ಸಿಗ್ತೀವಿ. ಓಕೆ, ಬಾಯ್. ಟಾಟಾ. ನಮ್ಮ ಆಂಟಿಯವರು ಮಹಾರಾಷ್ಟ್ರಕ್ಕೆ ಹೋಗಿದ್ರು, ಅಲ್ಲಿಂದ ಈ ಶೇಂಗಾದ ಹೋಳಿಗೆನ ತಂದಿರೋದು. ನಮ್ಮ ಕಡೆ ಎಲ್ಲ ಶೇಂಗಾದ ಹೋಳಿಗೆ ಚಿಕ್ಕದಾಗಿ ಮಾಡ್ತಾರೆ, ನಮ್ಮ ಅಂಗೈ ಎಷ್ಟಿದೆ ಅಷ್ಟು. ಬಟ್ ಇಲ್ಲಿ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವರೇ ನಮ್ಮ ಆಂಟಿ. ಇದು ಮಸ್ತ್ ಐತಿ. ಕೆಲವೊಂದು ಸೀರೆಗಳು ಅವ್ರಿಗೆ ಇಷ್ಟು ದೊಡ್ಡ ಸೈಜಲ್ಲಿರೋ ಹೋಳಿಗೆನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇತ್ತು. ಹಾಗೆ ಟೇಸ್ಟಿಯಾಗೂ ಕೂಡ ಇತ್ತು, ತುಂಬ ಇಷ್ಟ ಆಯಿತು ನನಗೆ. ರೋಹಿತ್ಗೆ ಅಂತ ಇವೆಲ್ಲ ಆಟ ಸಾಮಾನು ಕೂಡ ತಂದಿದ್ದಾರೆ.
ಇಷ್ಟೇ. ಅವನದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ. ಏನ ಹಾವ ಇದು ಕೂಡ ಮಹಾರಾಷ್ಟ್ರದಲ್ಲಿ ತಂದಿದ್ದು. ಇದು ಮಹಾರಾಷ್ಟ್ರದಲ್ಲಿ ತಂದಿದ್ದು. ಶೇಂಗಾ ಬೀಜ ಎದಕ್ಕೆ ತುಂಬ ಇದಕ್ಕೆ ನಿಂದ್ರಿಸಿ ಹೊಡಿಬೇಕಮ್ಮ ಅದಕ್ಕೆ. ಈ ಕಡೆ ಮಾಡು, ಯಾವ್ದು ಆಟದ ಮಕ್ಕ ಈ ಕಡೆ ಮಾಡು, ಅದ್ರ ಬಗಲಾಗಿಡು. ಹಂಗೆ ಹಿಡ್ಕ, ಹಿಂಗ ಹಿಂಗ ಹೊಡಿ ಹಿಂಗೆ ಹಿಡ್ಕ ಸ್ವಲ್ಪ. ಹೊಡಿ. ಹ್ಞೂ. ವಾಹ್